ಭಗವಂತನ ಗುಣಗಳ ವರ್ಣನ ಮಾಡೋದು ಅಂದರೆ ಏನೋ ತಲೆಗೆ ಬಂದ ಹಾಗೆ ವರ್ಣನೆ ಮಾಡೋದಲ್ಲ, ಅನುವರ್ಣನ, ಶಾಸ್ತ್ರಕ್ಕೆ ಅನುಸಾರಿಯಾಗಿ ವರ್ಣನವನ್ನು ಮಾಡಬೇಕು. ಭಗವಂತನ ಮಹಿಮೆಯನ್ನು ಹೇಳುವುದರ ಹಿನ್ನೆಲೆಯಲ್ಲಿ ಶಾಸ್ತ್ರದ ಆಧಾರ ಇರಬೇಕು. ವೇದಗಳ ಶಾಸ್ತ್ರಗಳ ಆಧಾರದ ಹಿನ್ನೆಲೆಯಲ್ಲಿ ನಾವು ಮಾಡುವಂತಹ ವರ್ಣನ ಅದು ನಿಜವಾದಂತಹ ಪ್ರಾಮಾಣಿಕವಾದ ಸತ್ಯವಾದ ಮೋಕ್ಷ ಸಾಧನವಾದ ವರ್ಣನವಾಗ್ತದೆ. ಇವನು ಏನೇನೋ ತನಗೆ ತಿಳಿದದ್ದನ್ನು ವರ್ಣನೆ ಮಾಡ್ತಾ ಇರಲಿಲ್ಲ, ಊಹಾಪೋಹಗಳನ್ನು ಮಾಡಿ ವರ್ಣನೆ ಮಾಡ್ತಾ ಇರಲಿಲ್ಲ, ಏನೋ ಕಟ್ಟುಕಥೆಗಳನ್ನು ಹೇಳಿ ಜನರ ಮನಸ್ಸನ್ನು ಅಡ್ಡುದಾರಿಗೆ ಒಯ್ತಾ ಇರಲಿಲ್ಲ. ಅನುವರ್ಣನ, ಭಗವಂತನ ಮಹಿಮೆ ಇದ್ದದ್ದನ್ನು, ಅನಂತವಾದದ್ದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ನಮಗೆ. ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದನ್ನು ಇನ್ನು ಇಲ್ಲದೆ ಕಟ್ಟುಕಥೆಯನ್ನು ಮಾಡಿ ಊಹಾಪೋಹಗಳನ್ನು ಮಾಡಿ ದೇವರಲ್ಲಿ ಮತ್ತಷ್ಟು ದೋಷಗಳ ಭಾವನೆ ಬರುವ ಹಾಗೆ ಅಬದ್ಧವಾದ ರೀತಿಯ ಸ್ವಕಪೋಲ ಕಲ್ಪಿತವಾದ ಚರಿತ್ರೆಗಳನ್ನು ವರ್ಣನೆ ಮಾಡುವುದಲ್ಲ, ಸತ್ಯವಾದ ಶಾಸ್ತ್ರೀಯವಾದ ಪರಂಪರೆಯಿಂದ ಪ್ರಾಪ್ತವಾದ ಏನು ಕಥೆಗಳಿವೆ, ಮಹಿಮೆಗಳಿವೆ, ಅವುಗಳನ್ನು ವರ್ಣನೆ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ವಚಾಂಸಿ ವೈಕುಂಠ ಗುಣಾನುವರ್ಣನೆ, ಅದಕ್ಕಾಗಿ ಮಾತುಗಳನ್ನು ಮೀಸಲಾಗಿಡಬೇಕು ಅಂತ. ಇನ್ನೊಂದು, ಅನುವರ್ಣನ ಎಂಬ ಶಬ್ದದ ಸ್ವಾರಸ್ಯವನ್ನು ಅರ್ಥ ಮಾಡಿಕೊಳ್ಳೋದಾದರೆ, ಇವನು ರಾಜ, ಬೇರೆ ಬೇರೆ ಉದ್ದೇಶಗಳಿಗಾಗಿ ಇವನ ಹತ್ರ ಜನ ಬರ್ತಿದ್ರು. ಎಲ್ಲರೂ ಇವನು ಹೇಳೋ ಉಪದೇಶ ಕೇಳೋದಕ್ಕೆ, ಪ್ರವಚನ ಕೇಳೋದಕ್ಕೆ ಏನು ಬರ್ತಿರಲಿಲ್ಲ. ತಮ್ಮ ತಮ್ಮ ಕಷ್ಟಗಳನ್ನು ಕೇಳಿಕೊಳ್ಳುವುದಕ್ಕೂ ಬರ್ತಾ ಇದ್ರು, ಕಷ್ಟಗಳನ್ನು ಪರಿಹರಿಸಿಕೊಳ್ಳುವುದಕ್ಕೆ ಬರ್ತಾ ಇದ್ರು. ನನಗೆ ದಾರಿದ್ರ್ಯ ಇದೆ, ಇಂಥ ಕಷ್ಟ ಇದೆ, ಮನೆ ಇಲ್ಲ, ಮತ್ತೊಂದಿಲ್ಲ, ಏನೇನೋ ಬೇರೆ ಬೇರೆ ಕಷ್ಟಗಳು. ನಾನಾ ತರಹದ ಕಷ್ಟಗಳನ್ನು ಹೇಳಿಕೊಂಡು ಅದನ್ನು ಪರಿಹರಿಸಿಕೊಳ್ಳುವುದಕ್ಕೆ ಬರುವವರು. ಶತ್ರುಗಳ ಆಕ್ರಮಣವಾಗ್ತದೆ, ಆ ಶತ್ರುಗಳನ್ನು ದೂರ ಓಡಿಸುವುದಕ್ಕೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡಲಿಕ್ಕೆ ಸೇನಾಧಿಪತಿಗಳು, ಮಂತ್ರಿಗಳು, ಸೈನಿಕರು ಅವರೆಲ್ಲ ಆ ಒಂದು ಆಲೋಚನೆಗೆ, ದೇಶದ ರಕ್ಷಣೆಗಾಗಿ ಅವರು ಓಡಾಡ್ತಿರ್ತಾರೆ. ಇನ್ನನೇಕ ವಿಧವಾದ ರಾಜ್ಯದ ಆಂತರಂಗಿಕವಾದಂತಹ ಕಾರ್ಯಕಲಾಪಗಳಿಗಾಗಿ ಅಂತಃಪುರದ ಜನರು ಓಡಾಡ್ತಾರೆ. ಹೀಗಾಗಿ ಅಂತಃಪುರದ ಜನರು, ದರ್ಬಾರದ ಜನರು, ಹೊರಗಿರುವಂತಹ ಪ್ರಜೆಗಳು, ಹೊರದೇಶದ ಜನರು ಬೇರೆ ಬೇರೆ ಕಾರಣಗಳಿಗಾಗಿ ರಾಜರ ಜೊತೆಗೆ ಸಂಪರ್ಕಕ್ಕೆ ಬರ್ತಾರೆ. ಅಂತಹ ಪ್ರಸಂಗದಲ್ಲಿ ಅವರವರಿಗೆ ಯೋಗ್ಯವಾದ ಸೂಕ್ತವಾದ ಸಲಹೆಗಳನ್ನು ಕೊಟ್ಟು, ಕಷ್ಟಗಳಿಗೆ ಪರಿಹಾರಗಳನ್ನು ಮಾಡಿ, ಬೇಕಾದಂತಹ ದಾನ ದತ್ತಿಗಳನ್ನು ಏನು ಕೊಡಬೇಕೋ ಕೊಟ್ಟು ಅವರೆಲ್ಲರನ್ನ ಪೋಷಿಸುವುದು, ಕಷ್ಟಗಳನ್ನು ಪರಿಹರಿಸುವುದು, ಸಮಸ್ಯೆಗಳನ್ನು ಬಗೆಹರಿಸುವುದು, ಜೊತೆಗೆ ಇನ್ನಿತರ ಎಲ್ಲ ಕಾರ್ಯಕಲಾಪಗಳನ್ನು ಸಕಾಲಕ್ಕೆ ಮಾಡಿ ತನ್ನ ಒಳ ಹೊರ ಎಲ್ಲ ಜನರನ್ನು ಸಂತೋಷದಿಂದ ಇಡುವಂತಹ ಕಾರ್ಯವನ್ನು ಮಾಡುವ ಅನಿವಾರ್ಯತೆ ರಾಜರಿಗೆ ಇದೆ. ಅವರವರ ಮಟ್ಟಿಗೆ ಎಲ್ಲ ಯಜಮಾನರಿಗೂ, ಮನೆಯೊಳಗಿದ್ದ ಪ್ರತಿಯೊಬ್ಬ ಸದಸ್ಯರಿಗೂ ಇದು ಇದ್ದದ್ದೇ. ಯಾವಾಗಲೂ ಭಗವಂತನ ಕಥೆಯನ್ನೇ ಹೇಳ್ತಾ 28 ಗಂಟೆ ಹಾಗೇ ಕೂಡ್ಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಏನು ಮಾಡಬೇಕು? ವಚಾಂಸಿ ವೈಕುಂಠ ಗುಣಾನುವರ್ಣನೆ, ಭಗವಂತನ ಗುಣಗಳನ್ನು ವರ್ಣನೆ ಮಾಡು. ಆದರೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಏನು ಮಾಡಬೇಕು ಅಂತ ತಲೆ ಕೆಡಿಸಿಕೊಳ್ಬೇಡ, ಅನುವರ್ಣನ ಮಾಡು. ಆ ಪ್ರಸಂಗಗಳಿಗೆ ಅನುಸಾರಿಯಾಗಿ ವರ್ಣನೆ ಮಾಡು. ಅದಕ್ಕನುಗುಣವಾಗಿ ನೀನು ಮಾತಾಡ್ತಾ ಹೋಗು. ಪ್ರಸಂಗಗಳು ಬೇರೆ ಇರಬಹುದು. ಬಹಳ ದೊಡ್ಡದಾದಂತಹ ಯುದ್ಧದ ಪ್ರಸಂಗ ಇದೆ, ಶತ್ರುಗಳ ಮೇಲೆ ಆಕ್ರಮಣ ಮಾಡಿ ಹೋಗಬೇಕಾಗಿದೆ, ಏನು ಮಾಡಬೇಕು ಅಂತ ನಿನ್ನ ಹತ್ರ ರಾಜರು ಅರ್ಥಾತ್ ಬೇರೆ ಬೇರೆ ಮಂತ್ರಿಗಳು, ಸೇನಾಪತಿಗಳು ಕೇಳಲಿಕ್ಕೆ ಬಂದಿದ್ದಾರೆ. ಆಗ ವಚಾಂಸಿ ವೈಕುಂಠ ಗುಣಾನುವರ್ಣನೆ, ಯುದ್ಧಕ್ಕೆ ಹೋಗಬೇಕು, ದಂಡೆತ್ತಿ ಹೋಗಬೇಕೋ ಹೋಗಬಾರದೋ ಏನಾದರೂ ಒಂದು ಡಿಸಿಷನ್ ನೀನು ಕೊಡಬೇಕು. ಯುದ್ಧಕ್ಕೆ ಹೋಗಿ ಅಂತ ಹೇಳಬೇಕಾಗಿದೆ. ಯುದ್ಧಕ್ಕೆ ಹೋಗಿ ಅಂತ ಇಷ್ಟೇ ಹೇಳ್ತಾ ಇರಲಿಲ್ಲ ಅಂಬರೀಷ. ವೈಕುಂಠ ಗುಣಾನುವರ್ಣನೆ, ಆ ಪ್ರಸಂಗಕ್ಕೆ ಅನುಗುಣವಾಗಿ ಭಗವಂತನ ಗುಣಗಳ ವರ್ಣನೆ ಮಾಡ್ತಾ ಇದ್ದ. ಧೈರ್ಯದಿಂದ ಯುದ್ಧಕ್ಕೆ ಹೋಗಿ, ಧರ್ಮಕ್ಕಾಗಿ ನೀವು ಯುದ್ಧವನ್ನು ಆಡ್ತಾ ಇದ್ದೀರಿ, ಪ್ರಾಮಾಣಿಕತೆ ಇದೆ, ಧರ್ಮದ ರಕ್ಷಣೆ ನಿಮ್ಮ ಉದ್ದೇಶವಾಗಿದೆ, ದೇವರು ನಿಮ್ಮ ಕೈ ಬಿಡೋದಿಲ್ಲ. ನಮೇ ಭಕ್ತ ಪ್ರಣಶ್ಯತಿ, ದೇವರ ಪ್ರತಿಜ್ಞೆ ಇದೆ. ಪರಮಾತ್ಮನ ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕೆ. ನಾರಾಯಣದ್ವಿರ್ತದ ಬಂಧಿ ನಿಗ್ರಹ ಕ್ಷತ್ರಿಯಾಣಂ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಪ್ಯ ಧರ್ಮ. ಯಾರು ದೇವರ ಧರ್ಮದ ವಿರೋಧವನ್ನು ಮಾಡುತ್ತಾರೆ ಅಂಥವರಿಗೆ ಸರಿಯಾದ ಶಾಸನವನ್ನು ಮಾಡಿ ಸನ್ಮಾರ್ಗದಲ್ಲಿ ತರೋದು ಇದು ಕ್ಷತ್ರಿಯರ ಧರ್ಮ. ಆ ಧರ್ಮದ ಕಾರ್ಯವನ್ನು ನೀವು ಮಾಡುತ್ತಾ ಇರೋದಕ್ಕಾಗಿ ದೇವರು ನಿಮ್ಮ ಕೈ ಬಿಡೋದಿಲ್ಲ, ನಿಮ್ಮ ರಕ್ಷಣೆ ಮಾಡುತ್ತಾನೆ. ಧೈರ್ಯದಿಂದ ಮುನ್ನುಗ್ಗಿ
ಅವರನ್ನು ಸೋಲಿಸಿ ಧರ್ಮದ ಸ್ಥಾಪನೆಯನ್ನು ಮಾಡಿ ಬನ್ನಿ ಅಂತ. ಹೋಗಿ ಏನಾಗೋದಿಲ್ಲ, ನಿಮ್ಮಂತಹ ಬಲಿಷ್ಠರು ಯಾರಿದ್ದಾರೆ ಪ್ರಪಂಚದೊಳಗೆ, ಇಷ್ಟೇ ಹೇಳಿದರೆ ಅದು ಲೌಕಿಕವಾದ ಒಂದು ಆರ್ಡರ್ ಅಷ್ಟೇ ಆಗ್ತಿತ್ತು, ಅದೊಂದು ಆದೇಶ ಮಾತ್ರವಾಗ್ತಿತ್ತು. ಅಲ್ಲ, ಅನುವರ್ಣನೆ, ಆ ಪ್ರಸಂಗಕ್ಕೆ ಅನುಗುಣವಾಗಿ ಏನು ಭಗವಂತನ ಗುಣಗಳನ್ನು ಹೇಳಬೇಕೋ ಅದನ್ನು ಹೇಳಿದರೆ ಅದು ಲೌಕಿಕ ಕಾರ್ಯ